परिपूरितान्तर्बाह्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 4ನೇ ಅಧ್ಯಾಯದಲ್ಲಿ ಇವತ್ತು 21ನೇ ಶ್ಲೋಕ. ಮಾವಪದವ್ಯಪಿತರಸ್ಮದಾಸ್ಥಿತಾ ಯಾ ಯಜ್ಞಶಾಲಾಸನಧೂಮವರ್ತ್ಮನಾಂ ಕದನ್ನ ತೃಪ್ತೈರಸುಭಿರ್ದ್ಭಿರೀಡಿತಾ ಅವ್ಯಕ್ತಲಿಂಗಾ ಅವಧೂತ ಸೇವಿತಾಃ. ಸತೀದೇವಿ ತನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿಗೆ ಉಪದೇಶವನ್ನ ಮಾಡ್ತಾ ತನ್ನ ಮಾತನ್ನ ಮುಂದುವರಿಸ್ತಾ ಇದ್ದಾಳೆ. ನಾನು ಈ ದೇಹದವನ್ನ ತ್ಯಾಗ ಮಾಡ್ತೇನೆ ಅಂತ ಹಿಂದೆ ಹೇಳಿದ್ಲು. ನೀನು ಮಾಡಿದ್ದು ತಪ್ಪು, ಶಿವ ಅವನು ದೇವೋತ್ತಮ, ಅವನಿಗೆ ಮಹಾನಿಯಮ ಅಂತನ್ನೋ ಕರ್ಮ ಇರ್ತದೆ, ಆದ್ರಿಂದ ಅವನು ಆಚಾರವಿಲ್ಲದವನು ಅಂತ ನೀನು ನಿಂದನೆ ಮಾಡಿದ್ದು ತಪ್ಪು ಅಂತ ಹಿಂದೆ ಹೇಳಿದ್ಲು. ಈಗ ಹೇಳ್ತಾ ಇದ್ದಾಳೆ, ಅಪ್ಪ, ಏಕಾಂತ ಭಕ್ತರು ಮಾತ್ರ ನಡೆಸಬಹುದಾದಂತಹ ಆ ಮಹಾನಿಯಮ ಏನಿದೆ ಅದು ಬೇರೆಯವರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಅಂತಹ ಮಹಾನಿಯಮವನ್ನ ನಾವು ನಡೆಸ್ತಾ ಇದ್ದೇವೆ ಅಂತಾಳೆ. ಯಾಕೆಂದ್ರೆ ತಾನೂ ಕೂಡ ಆ ಮಹಾನಿಯಮವನ್ನ ನಡೆಸ್ತಕ್ಕಂಥವಳೆ. ಆ ಮಹಾನಿಯಮ ಕರ್ಮ ಏನಿದೆ, ಆ ಕರ್ಮ, ಆ ಮಾರ್ಗ ನಿಮಗೆ ಯೋಗ್ಯವಲ್ಲ ಅಂತಾಳೆ.
ಅದು ಬೇರೆಯವರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು, ಏಕಾಂತ ಭಕ್ತರು ಮಾತ್ರ ನಡೆಸಬಹುದಾದಂಥದ್ದು ಆ ಮಹಾನಿಯಮ ಕರ್ಮ. ಅದು ನಿಮ್ಮಂಥವರಿಗೆ ಯೋಗ್ಯವಲ್ಲ ಅದು ಅಂತ. ಇಲ್ಲಿ ಈ ದಕ್ಷನು ಕೂಡ ಮಹಾನಿಯಮನ ಉಳ್ಳವನೇ. ನಿಜ ಹೇಳಬೇಕು ಅಂದ್ರೆ ಅವನು ಕೂಡ 10ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ದೊಡ್ಡ ದೇವತೆ. ಆದರೆ ಇಲ್ಲಿ ನಿನಗೆ ಅದು ಯೋಗ್ಯವಲ್ಲ ಅಂತ ಇದ್ದಾಳೆ. ಆಮೇಲೆ ಹೇಳ್ತಾಳೆ, ಸ್ವತಃ ದೇವನಾದರೂ ಕೂಡ ಪ್ರಾರಬ್ಧವಶಾತ್ ಪ್ರವೃತ್ತಿ ಕರ್ಮ ಮಾರ್ಗವನ್ನ ಹಿಡಿದಿರ್ತಕ್ಕಂತಹ ನಿನಗೆ ಅಂತಾಳೆ. ಆಮೇಲೆ ಯಾಕೆಂದ್ರೆ ಅವನು ಕೂಡ ಸ್ವತಃ ದೇವತೆ, ಮಹಾ ಕರ್ಮ ಉಳ್ಳವನೇ, ಗೊತ್ತಿದೆ. ಹಾಗಾಗಿ ಹೇಳ್ತಾಳೆ, ಸ್ವತಃ ನೀನು ದೇವನಾಗಿದ್ರು ಕೂಡ ಪ್ರಾರಬ್ಧವಶ, ಪ್ರಾರಬ್ಧ ಅಂತ ಅನ್ನೋದೇನಿರ್ತದೆ, ಆ ಪ್ರಾರಬ್ಧವಶಾತ್ ಪ್ರವೃತ್ತಿ ಕರ್ಮವನ್ನ ಯಾರು ಹಿಡಿದಿರ್ತಾರಲ್ಲ ಅಂಥವರಿಗೆ ಅದು ಯೋಗ್ಯವಾಗೋದಿಲ್ಲ ಅಂತ ಅಭಿಪ್ರಾಯ. ಅದನ್ನ ಹೇಳ್ತಾ ಇದ್ದಾಳೆ. ಸ್ವತಃ ನೀನು ದೇವನಾಗಿದ್ರು, ಎಲ್ಲರ ಬಗ್ಗೆನೂ ಹೇಳ್ತಾ ಇದ್ದಾಳೆ, ಸ್ವತಃ ದೇವತೆಯಾಗಿದ್ರು ಕೂಡ ಪ್ರಾರಬ್ಧವಶಾತ್ ಪ್ರವೃತ್ತಿ ಕರ್ಮ ಮಾರ್ಗವನ್ನು ಹಿಡಿದಿರ್ತಕ್ಕಂತಹ ನಿಮಗೆ ಕಾಮ್ಯಕರ್ಮವೇ ಯೋಗ್ಯ, ಕಾಮ್ಯಕರ್ಮ ಮಾರ್ಗವೇ ಯೋಗ್ಯವಾದದ್ದು ಹೊರತು ಈ ಮಹಾನಿಯಮ ಕರ್ಮ ಯೋಗ್ಯವಾದದ್ದಲ್ಲ. ಎಂಥದ್ದು ಕಾಮ್ಯಕರ್ಮ ಮಾರ್ಗ ಅಂದ್ರೆ? ಯಜ್ಞಶಾಲಾಸನ ಧೂಮವರ್ತ್ಮನಾಂ ಅಂತಾಳೆ. ಯಜ್ಞಶಾಲೆಯಲ್ಲಿ ಯಜ್ಞ ದೀಕ್ಷಿತರಾಗಿ ಕೂತು ಧೂಮಾದಿ ಮಾರ್ಗದಿಂದ ಸ್ವರ್ಗಕ್ಕೆ ಹೋಗ್ತಕ್ಕಂಥವ್ರು ನೀವು. ಯಜ್ಞಯಾಗಾದಿಗಳನ್ನ ಯಾವುದಾದ್ರೂ ಅಪೇಕ್ಷೆಯಿಂದ ಮಾಡಿ ಸ್ವರ್ಗಾದಿ ಫಲಗಳನ್ನ ಪಡಿತಕ್ಕಂಥವ್ರು ನೀವು ಅಂತ ಅರ್ಥ. ಯಜ್ಞಶಾಲಾಸನ ಧೂಮವರ್ತ್ಮನಾಂ ಅಂತ, ಧೂಮಾದಿ ಮಾರ್ಗಾದಿ. ಕದನ್ನ ತೃಪ್ತೈಹಿ ಅಸುಭೃದ್ಭಿಹಿ ಈಡಿತಾಹ, ಪಶುಗಳ ಮಾಂಸರೂಪವಾದ ಕದನ್ನದಿಂದ ತೃಪ್ತರಾಗ್ತಕ್ಕಂತಹ ಪ್ರಾಣಿಗಳು ಬಯಸುವ ಕಾಮ್ಯಕರ್ಮ ಮಾರ್ಗ ಅದು. ಈ ಕಾಮ್ಯಕರ್ಮ ಮಾರ್ಗ ಅದು ದೇವತೆಗಳಿಗೆ ಯೋಗ್ಯವಾದ ಮಾರ್ಗ ಅಲ್ಲ. ದೇವತೆಗಳು ಅದನ್ನ ಅಪೇಕ್ಷೆ ಪಡೋದಿಲ್ಲ. ಯಾರು ಅಪೇಕ್ಷೆ ಪಡ್ತಾರೆ ಅಂದ್ರೆ ಕದನ್ನದಿಂದ ತೃಪ್ತರಾಗ್ತಕ್ಕಂತಹ ಪ್ರಾಣಿಗಳು ಅದನ್ನ ಅಪೇಕ್ಷೆ ಪಡ್ತಾರೆ. ಕದನ್ನ ತೃಪ್ತೈಹಿ ಅಸುಭೃದ್ಭಿಹಿ ಅಂತ ಪ್ರಾಣಿಗಳು. ಕದನ್ನ ಅಂದ್ರೆ ಮಾಂಸ, ಪಶು ಮಾಂಸ ರೂಪವಾದ ಅನ್ನ, ಅದರಿಂದಲೇ ತೃಪ್ತರಾಗತಕ್ಕಂತಹ ಪ್ರಾಣಿಗಳು ಬಯಸ್ತಕ್ಕಂಥದ್ದು ಕಾಮ್ಯಕರ್ಮ ಮಾರ್ಗ. ಅಂತಹ ಕಾಮ್ಯಕರ್ಮ ಮಾರ್ಗವೇ ನಿಮಗೆ ಯೋಗ್ಯ ಹೊರತು ನಾವು ನಡೆಸ್ತಕ್ಕಂತಹ ಯಾವ ಒಂದು ಮಹಾನಿಯಮ ಕರ್ಮ ಮಾರ್ಗ ಇದೆ ಆ ಮಾರ್ಗ ನಿಮಗೆ ಯೋಗ್ಯವಲ್ಲ ಅಂತ ಸತೀದೇವಿ ತನ್ನ ತಂದೆಗೆ ಹೇಳ್ತಾ ಇದ್ದಾಳೆ. ಪಿತಃ ಅಂತ ಸಂಬೋಧನೆ ಮಾಡ್ತಾಳೆ, ತಂದೆಯೇ ಅಂತ. ಮಾ ವಹ ಪದವ್ಯ ಪಿತಃ ಅಸ್ಮದಾಸ್ಥಿತಾಹ, ನಮ್ಮಂತವರು ಅನುಸರಣೆ ಮಾಡತಕ್ಕಂತಹ ಈ ಯಾವ ಹಿಂದೆ ಹೇಳಿದ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಕರ್ಮ ಮಾರ್ಗ, ಮಹಾನಿಯಮ ಕರ್ಮ ಮಾರ್ಗ, ಅದು ನಿಮಗೆ ಯೋಗ್ಯವಲ್ಲ. ದೇವತೆಯಾಗಿದ್ರೂ ಕೂಡ ಪ್ರಾರಬ್ಧವಶಾತ್ ಪ್ರವೃತ್ತಿ ಕರ್ಮ ಮಾರ್ಗವನ್ನು ಹಿಡಿದಿರ್ತಕ್ಕಂತಹ ನಿಮಗೆ ಅಂತ ಅಭಿಪ್ರಾಯ. ಧೂಮಾದಿ ಮಾರ್ಗ ಅದು ಯಜ್ಞಶಾಲಾ ಆಸನದಲ್ಲಿ ಕೂತು, ಯಜ್ಞಶಾಲಾಸನೇನ ಧೂಮವರ್ತ್ಮನಾಂ, ಯಜ್ಞಶಾಲೆಯಲ್ಲಿ ಆಸನದಲ್ಲಿ ದೀಕ್ಷಿತರಾಗಿ ಧೂಮಾದಿ ಮಾರ್ಗವನ್ನು ಹಿಡಿದಿರ್ತಕ್ಕಂತಹ ನಿಮ್ಮಂಥವರಿಗೆ ಇದು ಯೋಗ್ಯವಲ್ಲ ಅಂತ.
ಇಲ್ಲಿ ಇವನು ದಕ್ಷ ಅವನು ನಿಜವಾಗ್ಲೂ ಧುಮಾದಿ ಮಾರ್ಗ ಯೋಗ್ಯನಲ್ಲ. ಆದ್ರೆ ಈಗ ಪ್ರಾರಬ್ಧ ಕರ್ಮವಶಾತ್ ಆ ಮಾರ್ಗವನ್ನು ಹಿಡಿದಿದ್ದಾನೆ ಅಂತ ಇಟ್ಕೊಳ್ಬೇಕು. ಅದನ್ನ ಇಲ್ಲಿ ಅದು ಇಲ್ಲ, ಅದನ್ನ ಇಟ್ಕೊಳ್ಬೇಕು. ಇದು ಅವಧೂತ ಸೇವಿತಾಹ ಅವ್ಯಕ್ತ ನಮ್ಮಂತಹ ಯೋಗ್ಯರಾದ ದೇವತೆಗಳು ನಡೆಸ್ತಾ ಇರತಕ್ಕಂತಹ ಮಹಾನಿಯಮ ಕರ್ಮ ಮಾರ್ಗ ಅದು ಬೇರೆಯವರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೇವತೆಗಳಲ್ಲದೆ ಇರತಕ್ಕಂಥವರಿಗೆ ಇದರ ಜ್ಞಾನ ಬರೋದಿಲ್ಲ. ಇದು ಹೇಗೆ, ಅದರ ಬಗ್ಗೆ ಅದನ್ನು ಅವರಿಗೆ ತಿಳಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾತ್ರ ದೇವತೆಗಳು ಮಾತ್ರ ಅಧಿಕಾರಿಗಳು. ಅವಧೂತ ಸೇವಿತಾಹ, ಅವಧೂತರು ಅಂದ್ರೆ ಏಕಾಂತ ಭಕ್ತರು. ಅಂತಹ ಏಕಾಂತ ಭಕ್ತರಿಂದ ಸೇವಿತವಾದದ್ದು ಅದು ಅವ್ಯಕ್ತ ಲಿಂಗ. ಅವ್ಯಕ್ತ ಲಿಂಗ ಅಂದ್ರೆ ಬೇರೆಯವರಿಗೆ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕರ್ಮ ಮಾರ್ಗ ಇದು ನಮಗೆ ಮಾತ್ರ ಯೋಗ್ಯವಾದದ್ದೇ ಹೊರತು ನಿಮ್ಮಂತಹ ಧುಮಾದಿ ಮಾರ್ಗದಲ್ಲಿ ಹೊರಟವರಿಗೆ ಅದು ಯೋಗ್ಯವಲ್ಲ. ನೀನು ನಿಂದನೆ ಮಾಡಿದ್ರಿಂದ ರುದ್ರನಿಗೇನು ಹಾನಿ ಇಲ್ಲ. ವಿಜಯಧ್ವಜ ತೀರ್ಥರು ಅದನ್ನು ಬರಿತಾ ಇದ್ದಾರೆ. ನಮ್ಮದು ದಾರಿ ಬೇರೆನೇ ಇದೆ ಅಂತ. ಅಸ್ಮಾಕಂ ನೈವ ಇತಿ ಯದತಃ ಪೃಥಂಗ್ ಮಾರ್ಗತ್ವಾತ್ ನಿಂದಯಾ ನ ರುದ್ರಸ್ಯ ಗುಣಹೀನತ್ವ. ನಮ್ಮ ಮಾರ್ಗವೇ ಬೇರೆ ಇದೆ. ನಾವು ಮಹಾನಿಯಮ ಕರ್ಮ ಮಾರ್ಗದಲ್ಲಿ ಹೊರಟವರು, ಅದು ಪ್ರತ್ಯೇಕವಾದ ಮಾರ್ಗ. ಆ ಮಾರ್ಗದಲ್ಲಿ ನಾವು ಹೊರಟವರಾದ್ರಿಂದ ನೀನು ನಿಂದನೆ ಮಾಡಿದ್ರಿಂದ ರುದ್ರನಿಗೇನೂ ಹಾನಿ ಆಗ್ಲಿಲ್ಲ. ಅತಃ ನ ತಸ್ಯ ದೂಷಣಂ ಉಚಿತಂ. ಆದ್ರಿಂದ ನೀನು ಅವನನ್ನು ದೂಷಣೆ ಮಾಡಿದ್ದು ಸರಿಯಲ್ಲ. ಈ ವಿಷಯವನ್ನ ಕೊನೆಯಲ್ಲಿ ಯಾದವಾರ್ಯರು ಒಂದು ವಾಕ್ಯದಲ್ಲಿ ಬರೀತಾರೆ. ಯದ್ಯಪಿ ದಕ್ಷಃ ದೇವಃ ತಥಾಪಿ ಪ್ರಾರಬ್ಧ ಕರ್ಮವಶಾತ್ ಪ್ರವೃತ್ತ ಕರ್ಮನಿಷ್ಠಃ ಇತ್ಯಭಿಪ್ರಾಯೇಣ ಇದಂ ಇತಿ ಜ್ಞಾತವ್ಯಂ ಅಂತ ಇದು ಒಂದು ಲೈನಲ್ಲಿ ನಮಗೆ ಬರಬಹುದಾದ ಸಂಶಯವನ್ನ ಪರಿಹಾರ ಮಾಡಿದ್ದಾರೆ. ಯಾಕೆಂದ್ರೆ ದಕ್ಷ ತುಂಬಾ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವನು, 10ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ದೇವನೇ ಅವನು ಕೂಡ. ದೇವತೆಗಳು ಎಲ್ಲರೂ ಕೂಡ ಏಕಾಂತ ಭಕ್ತರೇ. ಹಾಗಾಗಿ ಅವನು ಕೂಡ ಏಕಾಂತ ಭಕ್ತನೇ. ದಕ್ಷ ಅಗ್ನಿ, ನಾರದ, ವರುಣ ಮೊದಲಾದವರಿಗಿಂತಲೂ, ಸೂರ್ಯ ಚಂದ್ರರಿಗಿಂತಲೂ ದೊಡ್ಡವನು. ಸೂರ್ಯ, ಚಂದ್ರ, ಯಮ ಅವರೆಲ್ಲ ಮುಂದೆ 12ನೇ ಕಕ್ಷೆಯಲ್ಲಿ ಬರ್ತವರು. ದಕ್ಷ ಪ್ರಜಾಪತಿ 10ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು. ಸ್ವಯಂಭುವಮನು ಬೃಹಸ್ಪತ್ಯಾಚಾರ್ಯರ ಸಮಕಕ್ಷೆಯಲ್ಲಿ ಬರ್ತಕ್ಕಂಥವನು ದಕ್ಷ. ಹಾಗಾಗಿ ಅವನಿಗೆ ಈ ಮಾತು ಕೂಡೋದಿಲ್ಲ. ಅದಕ್ಕೆ ಯಾದವಾರ್ಯರು ಅದನ್ನ ಬರೀತಾರೆ. ಯದ್ಯಪಿ ದಕ್ಷ ದೇವ, ಅವನು ಕೂಡ ಒಬ್ಬ ದೇವತೆನೇ, ಅವನು ಏಕಾಂತ ಭಕ್ತನೇ. ಅಂದ್ರೆ ಅವನು ಮಹಾನಿಯಮ ಕರ್ಮ ಮಾರ್ಗದಲ್ಲೇ ಇರ್ತಕ್ಕಂಥವನು ಅಂತ ಅರ್ಥ. ಆದ್ರೂ ಇಲ್ಲಿ ಸತೀದೇವಿ ಹೇಳ್ತಾ ಇರೋದು ನೀನು ಯೋಗ್ಯ ಅಲ್ಲ ಅಂತ ಹೇಳ್ತಾ ಇರೋದು ಪ್ರಾರಬ್ಧ ಕರ್ಮವಶಾತ್ ಅವನು ಪ್ರವೃತ್ತ ಕರ್ಮದಲ್ಲಿ ಈಗ ನಿರತನಾಗಿದ್ದಾನೆ, ಆ ಅಭಿಪ್ರಾಯದಿಂದ ಹೇಳಿದ್ದು. ನಿಮ್ಮಂಥವರಿಗೆ ಯೋಗ್ಯವಲ್ಲ ಇದು ಅಂತ. ಮಾವ ಪದವ್ಯಪಿತರಸ್ಮದಾಸ್ಥಿತಾಃ ಯಾ ಯಜ್ಞಶಾಲಾಸನ ಧೂಮವರ್ತ್ಮನಾಂ ಕದನ್ನ ತೃಪ್ತೈರಸುಭೃದ್ಭಿರೀಡಿತಾಃ
ಅವ್ಯಕ್ತಲಿಂಗಾ ಅವಧೂತ ಸೇವಿತಾಃ ಏತೇನ ದೇಹೇನ ಹರೇ ಕೃತಾಗಸೋ ದೇಹೋದ್ಭವೇನಾಲಮಲಂ ಕುಜನ್ಮನಾ ವ್ರೀಡಾ ಮಮಾಭೂತ್ ಕುಜನ ಪ್ರಸಂಗತಃ ತಜ್ಜನ್ಮಧಿಕ್ ಯನ್ಮಹತಾಮವದ್ಯ ಕೃತ್. ಈಗ ತನ್ನ ಬಗ್ಗೆ ಹೇಳ್ಕೊಳ್ತಾಳೆ. ಈ ನನ್ನ ಶರೀರ ನಿನ್ನಿಂದ ಹುಟ್ಟಿದ್ದು. ರುದ್ರದೇವರಲ್ಲಿ ಅಪರಾಧವನ್ನ ಮಾಡಿರ್ತಕ್ಕಂತಹ ನಿನ್ನಿಂದ ನನ್ನ ಈ ಶರೀರ ಹುಟ್ಟಿದೆ ಅಂದ ಮೇಲೆ ಈ ನಿಂದಿತವಾದ ನನ್ನ ಶರೀರ ನನಗಿನ್ನು ಸಾಕು, ನನಗಿದು ಬೇಡ ಅಂತ ಹೇಳ್ತಾ ಇದ್ದಾಳೆ. ಏತೇನ ದೇಹೇನ ಅಂತಾಳೆ. ಈ ದೇಹ ನಿನ್ನ ದೇಹದಿಂದ ಹುಟ್ಟಿದ್ದು. ನೀನು ರುದ್ರನಲ್ಲಿ ಅಪರಾಧವನ್ನ ಮಾಡಿದವನು. ಅಂತಹ ಅಪರಾಧಿಯಾದ ನಿನ್ನಿಂದ ಹುಟ್ಟಿದ ನನ್ನ ಈ ಶರೀರ ನನಗೆ ಬೇಡ, ಸಾಕು, ಇದು ನನಗೆ ನಾಚಿಕೆ ಆಗ್ತದೆ ಅಂತಾಳೆ. ವ್ರೀಡ ಮಮ, ನಿನ್ನಂತಹ ದುಷ್ಟನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಅಲಂ ಕುಜನ್ಮನ, ಇಂತಹ ಕೆಟ್ಟ ಜನ್ಮ ನನಗೆ ಸಾಕು, ಬೇಡ ನನಗಿದು. ಕುಜನ ಪ್ರಸಂಗತಃ ತಜ್ಜನ್ಮ ಧಿಕ್, ಮಹಾತ್ಮರಿಗೆ ದುಃಖವನ್ನ ಕೊಡತಕ್ಕಂತಹ ನಿನ್ನ ಜನ್ಮ ಏನಿದೆ ಅದಕ್ಕೆ ಧಿಕ್ಕಾರ ಇರಲಿ. ಮಹತಾಂ ಅವಧ್ಯ ಕೃತ್, ಮಹಾತ್ಮರಿಗೆ ದುಃಖವನ್ನ ಕೊಡ್ತಕ್ಕಂಥದ್ದು ನಿನ್ನ ಜನ್ಮ. ಹಾಗಾಗಿ ನಿನ್ನ ಜನ್ಮಕ್ಕೆ ಧಿಕ್ಕಾರ. ನಿನ್ನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನಿನ್ನಿಂದ ಉಂಟಾಗಿರ್ತಕ್ಕಂತಹ ನನ್ನ ಈ ಜನ್ಮ ಅದು ಮಹಾತ್ಮರಿಗೆ ದುಃಖಕ್ಕೆ ಕಾರಣ ಆಗತ್ತೆ, ಆದ್ರಿಂದ ಅದಕ್ಕೂ ಧಿಕ್ಕಾರ ಅಂತ. ನಿನ್ನ ಜನ್ಮಕ್ಕೂ ಧಿಕ್ಕಾರ, ನಿನ್ನ ಮಗಳು ಅಂತ ಹೇಳಿಕೊಂಡು ನನಗೆ ನಿನ್ನಿಂದ ಉಂಟಾದ ಈ ಜನ್ಮ ಏನಿದೆ ಇದು ಕೂಡ ಮಹಾತ್ಮರಿಗೆ ದುಃಖಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಅದಕ್ಕೂ ಧಿಕ್ಕಾರ ಅಂತ. ಏತೇನ ದೇಹೇನ ಹರೇ ಕೃತಾಗಸೋ ದೇಹೋದ್ಭವೇನಾಲಮಲಂ ಕುಜನ್ಮನಾ ವ್ರೀಡಾ ಮಮಾಭೂತ್ ಕುಜನ ಪ್ರಸಂಗತಃ ತಜ್ಜನ್ಮಧಿಕ್ ಯನ್ಮಹತಾಮವದ್ಯ ದೃಕ್. ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜೋ ದಾಕ್ಷಾಯಣೀತ್ಯಾಹ ಯದಾ ಸುದುರ್ಮನಾಃ ವ್ಯಪೇತ್ತ ನರ್ಮಸ್ಮಿತಮಾಶುತಾತ ಉತ್ಸ್ರಕ್ಷ್ಯಯೇತದ್ ಕುಣಪಂ ತ್ವದಂಗಜಂ. ಹಿಂದೆ ಹೇಳಿದ್ಲು ತಜ್ಜನ್ಮಧಿಕ್ ಯನ್ ಮಹತಾಂ ಅವಧ್ಯ ಕೃತ್ ಅಂತ. ಮಹಾತ್ಮರಿಗೆ ದುಃಖಕ್ಕೆ ಕಾರಣವಾಗೋದ್ರಿಂದ ಈ ನನ್ನ ಜನ್ಮಕ್ಕೆ ಧಿಕ್ಕಾರ ಅಂತ. ಇವಳ ಜನ್ಮ ಯಾಕೆ ಮಹಾತ್ಮರಿಗೆ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅವನ ಜನ್ಮ ಮಹಾತ್ಮರಿಗೆ ದುಃಖಕ್ಕೆ ಕಾರಣ ಆಗಿದೆ, ಆದ್ರಿಂದ ಅದಕ್ಕೆ ಧಿಕ್ಕಾರ ಸರಿ. ನಿನ್ನಿಂದ ಹುಟ್ಟಿದ ಈ ನನ್ನ ಶರೀರ ಇದು ಕೂಡ ಮಹಾತ್ಮರ ದುಃಖಕ್ಕೆ ಕಾರಣ ಆಗತ್ತೆ, ಆದ್ರಿಂದ ಇದಕ್ಕೂ ಧಿಕ್ಕಾರ ಅಂತ ತನ್ನ ಶರೀರಕ್ಕೂ ತಾನು ಧಿಕ್ಕಾರವನ್ನು ಮಾಡ್ಕೊಳ್ತಾ ಇದ್ದಾಳಲ್ಲ, ಇದು ಯಾಕೆ ಅಂತ ಅನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾಳೆ ಸತೀದೇವಿ. ತನ್ನ ಜನ್ಮ ಅಂತನ್ನೋದು ಮಹದ್ ದುಃಖಕಾರಿ ಹೇಗೆ ಅಂತಂದ್ರೆ ಅವಳು ಅಂತಾಳೆ, ನಾನು ನನ್ನ ಪತಿಯಾದ ಶಿವನ ಜೊತೆಯಲ್ಲಿ
ನಗತಾ ಸರಸವಾಡುವ ಸಮಯದಲ್ಲಿ ಪ್ರೀತಿಯಿಂದ ಭಗವಾನ್ ಶಿವ ನನ್ನನ್ನ ಅಭ್ಯಾಸ ಬಲದಿಂದ ಪ್ರೀತಿಯಿಂದ ದಾಕ್ಷಾಯಿಣಿ ಅಂತ ಹೆಸರಿಡಿದು ಕರೆದ ಅಂದ್ರೆ ಕೂಡ್ಲೆ ಅವನಿಗೆ ನಿನ್ನ ಸಂಬಂಧ ನೆನಪಾಗ್ತದೆ. ನನಗೆ ಅವನು ಇಷ್ಟು ದಿವಸ ದಾಕ್ಷಾಯಿಣಿ ಅಂತ ಪ್ರೀತಿಯಿಂದ ಕರೆದು ಅಭ್ಯಾಸ ಆಗ್ಬಿಟ್ಟಿದೆ ಅವನಿಗೆ. ಇನ್ನು ಮುಂದೆನೂ ಕೂಡ ಅವನು ನನ್ನನ್ನ ಪ್ರೀತಿಯಿಂದ ನಗತಾ ನಾವು ಸರಸವಾಡುವ ಸಮಯದಲ್ಲಿ ಆ ಅಭ್ಯಾಸ ಬಲದಿಂದ ನನ್ನನ್ನ ಅವನು ದಾಕ್ಷಾಯಿಣಿ ಅಂತ ಪ್ರೀತಿಯಿಂದ ಕರೆದ ಕೂಡ್ಲೆ ನಿಂದು ನೆನಪಾಗ್ತದೆ. ನಿನ್ನ ನೆನಪಾದ ಕೂಡ್ಲೆ ಅವನಿಗೆ ದುಃಖ ಆಗಿ ತನ್ನ ಮುಖದಲ್ಲಿರುವ ನಗುವನ್ನ ಬಿಟ್ಟು ಸರಸವನ್ನೂ ಬದಿಗಿಟ್ಟು ಅತ್ಯಂತ ದುಃಖ ಪರವಶ ಚಿತ್ತನಾಗಿ ಬಿಡ್ತಾನೆ. ಹೀಗೆ ನನ್ನ ಈ ಶರೀರವೂ ಕೂಡ ಮಹಾತ್ಮರ ದುಃಖಕ್ಕೆ ಕಾರಣವಾಗ್ತದೆ. ಆದ್ರಿಂದ ನಿನ್ನಿಂದ ಹುಟ್ಟಿರ್ತಕ್ಕಂತಹ ಈ ನನ್ನ ಕೆಟ್ಟ ಶರೀರವನ್ನು ನಾನು ತ್ಯಾಗ ಮಾಡಿಬಿಡ್ತೇನೆ ಅಂತಾಳೆ. ವೃಷಧ್ವಜ ಅಂದ್ರೆ ರುದ್ರರು ದಾಕ್ಷಾಯಣಿ ಇತಿ ಯದಾ ಆಹ ಪ್ರೀತಿಯಿಂದ ನನ್ನನ್ನು ದಾಕ್ಷಾಯಿಣಿ ಎಂಬುದಾಗಿ ಕರೆದಾಗ ನಿಂದು ನೆನಪಾಗ್ತದೆ. ಸುದುರ್ಮನಾಹ ಗೋತ್ರಂ ತ್ವದೀಯಂ ನಿನ್ನ ಗೋತ್ರ ನೆನಪಾಗ್ತದೆ. ಯಾಕೆಂದ್ರೆ ದಾಕ್ಷಾಯಿಣಿ ಅಂತಂದ್ರೇನು? ದಕ್ಷನ ಮಗಳು ಅಂತ ಅರ್ಥ. ಇಷ್ಟು ದಿವಸ ನನ್ನನ್ನ ಅದೇ ರೀತಿ ಪ್ರೀತಿಯಿಂದ ದಾಕ್ಷಾಯಿಣಿ ಅಂತ ಕರೆದು ಪ್ರೀತಿ ಮಾಡ್ತಾ ಇದ್ದ. ನಾವು ವ್ಯಪೇತ ನರ್ಮಸ್ಮಿತ ಆಶು ನರ್ಮಸ್ಮಿತ ಅಂದ್ರೆ ನಾವು ನಗತಾ ಸರಸವಾಡ್ತಾ ಇದ್ವಿ. ದಾಕ್ಷಾಯಿಣಿ ಅಂತ ಅವನು ಅಭ್ಯಾಸ ಬಲದಿಂದ ಕರೆದ ಕೂಡಲೇ ಆ ನರ್ಮ ಸ್ಮಿತ ಎಲ್ಲ ನಾಶವಾಗಿ ಹೋಗ್ತದೆ. ಆ ನಗು ಸರಸ ಎಲ್ಲ ಹೋಗಿಬಿಡ್ತದೆ. ಅವನಿಗೆ ದುಃಖ ಉಂಟಾಗ್ತದೆ, ನಿಂದ ನೆನಪಾಗ್ತದೆ ಅವನಿಗೆ. ಈ ರೀತಿ ಅವನಿಗೆ ದುಃಖವನ್ನ ಕೊಡ್ಲಿಕ್ಕೆ ನನಗಿಷ್ಟ ಇಲ್ಲ. ಆ ರೀತಿ ಮಹಾತ್ಮರ ದುಃಖಕ್ಕೆ ಕಾರಣವಾಗ್ತದೆ ನನ್ನ ಈ ಶರೀರ ಅಂತಂದ್ರೆ ಅಂತಹ ಈ ಶರೀರ ನನಗೆ ಬೇಡ. ಆದ್ರಿಂದ ನಾನು ಈ ಶರೀರವನ್ನ ತ್ಯಾಗ ಮಾಡ್ತೇನೆ ಅಂತ. ಈಗ ನಾವು ಹಿಂದೆ ನಮಗೊಂದು ಪ್ರಶ್ನೆ ಬಂದಿತ್ತು. ಯಾಕೆಂದ್ರೆ ಆವಾಗ ಅವನು ಒಳ್ಳೆಯವನೇ ಆಗಿದ್ದ. ದಾಕ್ಷಾಯಿಣಿ ಹುಟ್ಟುವಾಗ ಅವಳು ಹುಟ್ಟಿ ಆಯ್ತು, ಈಗ ಮದುವೆ ಆಯ್ತು, ಎಲ್ಲ ಆಯ್ತು. ಈಗ ಅವನು ಅಪರಾಧ ಮಾಡಿರೋದು. ಈಗ ಅಪರಾಧ ಮಾಡಿರೋದ್ರಿಂದ ಇವಳ್ಯಾಕೆ ದೇಹ ತ್ಯಾಗ ಮಾಡಬೇಕು? ನಿನ್ನಂತಹ ದುಷ್ಟನಿಂದ ಹುಟ್ಟಿದ್ದು ಈ ಶರೀರ, ಆದ್ರಿಂದ ತ್ಯಾಗ ಮಾಡ್ತೇನೆ ಅಂತ ಹಿಂದೆ ಏನ್ ಹೇಳಿದ್ಲು ಅದರ ತಾತ್ಪರ್ಯ ಇಲ್ಲಿ ಗೊತ್ತಾಗ್ತದೆ. ಈ ಶ್ಲೋಕದಲ್ಲಿ ನಮಗೆ ಗೊತ್ತಾಗ್ತದೆ. ನಿನ್ನೆ ನಮಗ ಆ ಪ್ರಶ್ನೆ ಬಂದಿತ್ತು. ಈಗ ಯಾಕೆ ಅವಳು ತ್ಯಾಗ ಮಾಡಬೇಕು ಶರೀರವನ್ನ ಅಂತ. ನಿಂದನೆ ಮಾಡ್ಲಿಕ್ಕೆ ತಾತ್ಪರ್ಯ ಏನು ಅನ್ನೋದನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇವಾಗ ಅವಳು ಆ ಶಿವನ ಜೊತೆಯಲ್ಲಿ ಸರಸವಾಡುವಾಗ ಪ್ರೀತಿಯಿಂದ ಅಭ್ಯಾಸ ಬಲದಿಂದ ಅವನು ದಾಕ್ಷಾಯಣಿ ಅಂತ ಕರೆದ ಕೂಡ್ಲೆ ಮತ್ತೆ ನಿಂದ ನೆನಪಾಗ್ತದೆ ಅವನಿಗೆ. ಆವಾಗ ಅವನಿಗೆ ಮತ್ತೆ ದುಃಖ ಆಗ್ತದೆ. ಆ ರೀತಿ ಮಹಾತ್ಮರ ದುಃಖಕ್ಕೆ ಕಾರಣವಾಗ್ತದೆ ನನ್ನ ಈ ಶರೀರ. ಆದ್ರಿಂದ ಈ ಶರೀರಕ್ಕೂ ಕೂಡ ಧಿಕ್ಕಾರ ಅಂತ ಇದು ತಾತ್ಪರ್ಯ. ಇಂತಹ ಈ ಒಂದು ಕೆಟ್ಟ ಶರೀರ ನನಗೆ ಬೇಡ. ಇಂತಹ ಕುಣಪಂ ಅಂದ್ರೆ ಕೆಟ್ಟ ಶರೀರವನ್ನ ನಾನು ತ್ಯಾಗ ಮಾಡ್ತೇನೆ. ತ್ವದಂಗಜಂ ಕುಣಪಂ ನಿನ್ನ ದೇಹದಿಂದ ಹುಟ್ಟಿದ ಈ ಕುಣಪ, ನಿನ್ನ ದೇಹದಿಂದ, ನಿನ್ನ ಕೆಟ್ಟ ದೇಹದಿಂದ ಹುಟ್ಟಿದ ನನ್ನ ಈ ಕೆಟ್ಟ ದೇಹವನ್ನ ನಾನು ಉತ್ಸ್ರಕ್ಷ್ಯೆ ತ್ಯಾಗ ಮಾಡಿಬಿಡುತ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ
ಈ ಪ್ರಕರಣದಲ್ಲಿ ದಕ್ಷ ರುದ್ರದೇವರನ್ನ ನಿಂದನೆ ಮಾಡಿದ್ದು, ಸತೀದೇವಿ ದಕ್ಷನನ್ನ ನಿಂದನೆ ಮಾಡಿದ್ದು, ಮತ್ತೆ ನಂದಿ ವೈಷ್ಣವರನ್ನ ನಿಂದನೆ ಮಾಡಿದ್ದು, ಭೃಗು ಮುಂತಾದವರು ಶೈವರನ್ನ ನಿಂದನೆ ಮಾಡಿದ್ದು, ಈ ರೀತಿ ಋಷಿಮುನಿಗಳೆಲ್ಲ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ನಿಂದನೆ ಮಾಡ್ಕೊಳ್ಳೋದು, ರುದ್ರ ಪಾರ್ಷದರನ್ನೆಲ್ಲ ನಿಂದನೆ ಮಾಡಿದ್ದು, ಶಾಪ ಕೊಟ್ಟಿದ್ದು, ಇದೆಲ್ಲ ಕಾರ್ಯಕಾರಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರ್ಣಯದಲ್ಲಿ ನಮಗೆ ಆಚಾರ್ಯರು ಈ ವಿಷಯವನ್ನು ತಿಳಿಸಿಕೊಡ್ತಾರೆ. ಯಾಕೆ ಅಂದ್ರೆ ಗರುಡ ಪುರಾಣದಲ್ಲಿ ಒಂದು ಮಾತಿದೆ, ಯದಿ ದೇವಾಶ್ಚ ಋಷ್ಯಾದ್ಯಾಹ ನಿಂದ್ಯಂತೆ ಯತ್ರ ಕುತ್ರಚಿತ್ ನ ತಾವತಾ ಗುಣೈರ್ಹೀನಾಃ ಸ್ಥಿತಪ್ರಜ್ಞಾ ಹಿತೇ ಮತಾಃ ಯಥಾ ಯೋಗ್ಯಂ ತು ತಾತ್ಪರ್ಯಂ ನಿಂದಾಯ ಅನ್ಯದೇವತು ಇತಿ ಗಾರುಡೆ. ಮಧ್ವಾಚಾರ್ಯರು ಈ ಎಲ್ಲ ಪ್ರಕರಣದ ಕೊನೆಯಲ್ಲಿ ಈ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ ಅಧ್ಯಾಯದ ಕೊನೆಯಲ್ಲಿ, ಈ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಒಟ್ಟು ವಿಷಯಗಳು ದಕ್ಷ ರುದ್ರದೇವರನ್ನ ನಿಂದನೆ ಮಾಡೋದು, ಸತೀದೇವಿಯು ಕೂಡ ದಕ್ಷನನ್ನ ನಿಂದನೆ ಮಾಡೋದು. ಸತೀದೇವಿ ದೊಡ್ಡವಳೆ, ದಕ್ಷನನ್ನ ನಿಂದನೆ ಮಾಡಿದ್ಲು ನಿಜ. ದಕ್ಷ ಈಗ ಅವನು ತಂದೆಯಾಗಿದ್ದರೂ ಕೂಡ ಯೋಗ್ಯತೆಯಲ್ಲಿ ಚಿಕ್ಕವನು ಸತೀದೇವಿಗಿಂತ. ರುದ್ರದೇವರು ದಕ್ಷನಿಗೆ ಅವನು ಮಾವನಾಗಿದ್ರೂ ಕೂಡ ರುದ್ರದೇವರು ಯೋಗ್ಯತೆಯಲ್ಲಿ ದೊಡ್ಡವರು. ಮತ್ತೆ ನಂದಿ ಮೊದಲಾದವರು ಋಷಿಮುನಿಗಳಿಗೆಲ್ಲ ಶಾಪ ಕೊಟ್ಟರು. ಅಲ್ಲಿ ದೊಡ್ಡ ದೊಡ್ಡ ಭೃಗು ಮುಂತಾದ ಮುನಿಗಳೆಲ್ಲ ಇದ್ರು. ಆ ಭೃಗು ಮುನಿಗಳೆಲ್ಲ ಭಾರಿ ದೊಡ್ಡ ಕಕ್ಷೆಯಲ್ಲಿ ಇರ್ತಕ್ಕಂಥವ್ರು, 15ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು ಅವರು ಭೃಗು ಮುನಿಗಳು. ಅವರಿಗೆ ನಂದಿ ಕೊಟ್ಟ ಶಾಪ ಆಗ್ಲಿ, ಅಥವಾ ನಂದಿ ಉಳಿದ ಋಷಿಮುನಿಗಳಿಗೆಲ್ಲ ಶಾಪ ಕೊಡ್ತಾನೆ, ಆ ಶಾಪ. ಮತ್ತೆ ರುದ್ರ ಪಾರ್ಷದರು ಕೆಲವರಿದ್ರು, ಅವರಿಗೆಲ್ಲ ಭೃಗುಮುನಿಗಳು ಶಾಪ ಕೊಡ್ತಾರೆ. ಎಲ್ಲ ಶೈವರಿಗೆ ಅಂತ ಅವರು ಶಾಪ ಕೊಡ್ತಾರೆ. ಅದರಲ್ಲಿ ಕೆಲವು ಯೋಗ್ಯರಾದ ರುದ್ರ ಪಾರ್ಷದರು ಇದ್ರು, ಅವರಿಗೆ ಶಾಪ ಕೊಟ್ಟದ್ದು. ಇದೆಲ್ಲ ಫಲಿಸ್ತದ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಫಲಿಸೋದಿಲ್ಲ, ಎಲ್ಲವೂ ಕಾರ್ಯಕಾರಿ ಆಗೋದಿಲ್ಲ. ಹೀಗೆ ಎಲ್ಲಿಯಾದರೂ ದೇವತೆಗಳು, ಋಷಿಗಳು, ರುದ್ರ ಪಾರ್ಷದರು ಮುಂತಾದವರ ನಿಂದನೆ ಆಗತಾ ಇದ್ರೆ ಆ ನಿಂದೆಯನ್ನ ಬಯಸ್ಕೊಂಡವರು ಜ್ಞಾನಾದಿ ಗುಣಗಳನ್ನ ಕಳೆದುಕೊಳ್ಳೋದಿಲ್ಲ. ಯೋಗ್ಯತೆ ಅಂತನ್ನೋದು ಯಾವತ್ತೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ಇವ್ರು ಬೈದ್ರು ಅಂತ ಹೇಳಿ ಅವರ ಜ್ಞಾನಾದಿ ಗುಣಗಳು ಕಡಿಮೆ ಆಗೋದಿಲ್ಲ. ಅವರು ಶಾಪ ಕೊಟ್ರು ಅಂತ ಹೇಳಿ ಅವರಲ್ಲಿರ್ತಕ್ಕಂತಹ ಜ್ಞಾನಾದಿ ಗುಣಗಳು ಹೋಗೋದಿಲ್ಲ. ಯಾಕೆ ಅಂದ್ರೆ ಅವರೆಲ್ಲರಲ್ಲಿಯೂ ಕೂಡ ಆ ಜ್ಞಾನ, ಆನಂದ ಮೊದಲಾದ ಗುಣಗಳು ಅದು ಯೋಗ್ಯತೆಯಲ್ಲಿ ಸ್ಥಿರವಾಗಿಯೇ ಇರ್ತದೆ. ಹಾಗಾದ್ರೆ ಇವ್ರು ನಿಂದನೆ ಮಾಡ್ಕೊಳ್ಳೋದು, ಶಾಪ ಕೊಡೋದು, ಪರಸ್ಪರವಾಗಿ ಇವರಿಗೆ ಶಾಪ, ಅವರಿಗೆ ಶಾಪ ಕೊಡೋದು, ಇದಕ್ಕೆಲ್ಲ ಏನ್ ಅರ್ಥ ಅಂದ್ರೆ ಅದೆಲ್ಲ ಯಥಾಯೋಗ್ಯವಾಗಿ ಅದಕ್ಕೆ ಬೇರೆನೆ ತಾತ್ಪರ್ಯ ಇದೆ ಅಂತ ಹೇಳ್ತಾರೆ. ನತಾವತಾ ಗುಣೈರ್ಹೀನಾಃ ಸ್ಥಿತಪ್ರಜ್ಞಾ ಹಿತೇ ಮತಾಃ ಯಥಾಯೋಗ್ಯಂ ತು ತಾತ್ಪರ್ಯಂ ನಿಂದಾಯಾಹ ಅನ್ಯದೇವತು ಅಂತ ಗರುಡ ಪುರಾಣದ ವಾಕ್ಯವನ್ನ ಮಧ್ವಾಚಾರ್ಯರು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಆ ನಿಂದೆಗೆ ಯಥಾಯೋಗ್ಯವಾಗಿ ಬೇರೆ ತಾತ್ಪರ್ಯವನ್ನೇ ಇಟ್ಟುಕೊಳ್ಬೇಕು ಅಂತ. ಏನದು ಬೇರೆ ತಾತ್ಪರ್ಯ? ಒಬ್ರಿಗೊಬ್ರು ನಿಂದನೆ ಮಾಡಿದಾಗ ಅದಕ್ಕೆ ತಾತ್ಪರ್ಯನೇ ಬೇರೆ ಇರ್ತದೆ ಹೊರತು ಅವರಲ್ಲಿ ಇರುವ ಗುಣಗಳು ಯಾವತ್ತೂ ಕಡಿಮೆ ಆಗೋದಿಲ್ಲ. ಅಂದ್ರೆ ಈಗ ಉದಾಹರಣೆಗೆ ಇವನು ದಕ್ಷ 10ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ಉತ್ತಮ ದೇವತೆ. ಅವನಲ್ಲಿ ಸ್ವಾಭಾವಿಕವಾಗಿ ಇರುವ ಏನೊಂದು ಗುಣ ಇದೆ, ಜ್ಞಾನಭಕ್ತಿಯಾದಿ ಗುಣಗಳು, ದೊಡ್ಡ
ಸ್ಥಾನದಲ್ಲಿ ಇರ್ತಕ್ಕಂತಹ ದೊಡ್ಡ ದೇವತೆ, ಅವನಲ್ಲಿ ಆ ಜ್ಞಾನಾದಿ ಗುಣಗಳು ಕಡಿಮೆ ಆಗೋದಿಲ್ಲ. ಉತ್ತಮರು ಕೆಳಗಿನವರಿಗೆ ನಿಂದನೆ ಮಾಡಿದ್ರೆ, ಈಗ ಭೃಗು ಮುನಿಗಳು ಶಾಪ ಕೊಟ್ರು, ಅವರು 15ನೇ ಕಕ್ಷೆಯಲ್ಲಿ ಇರ್ತಕ್ಕಂಥವ್ರು. ಅವರು ಶಾಪ ಕೊಡುವಾಗ ಕೆಲವರಿಗೆ ಶಾಪ ಕೊಡುವಾಗ ಕೆಲವರು ಕೆಳಗಿನ ಕಕ್ಷೆಯಲ್ಲಿದ್ರು. ದಕ್ಷ ಮೇಲ್ನವನೇ, ಭೃಗುಮುನಿಗಳಿಗಿಂತಲೂ ದಕ್ಷ ಮೇಲ್ನವನೇ, ಅವನಿಗೇನು ಆಗೋದಿಲ್ಲ. ಅದರಿಂದ ಭೃಗುಮುನಿಗಳು ಕೊಟ್ಟ ಶಾಪದಿಂದ ದಕ್ಷನಿಗೆ ಯಾವುದೇ ರೀತಿ ಜ್ಞಾನಾನಂದಾದಿಗಳು ಅದರಲ್ಲಿ ಕಡಿಮೆ ಆಗೋದಿಲ್ಲ. ಕೆಳಗಿನವರಿಗೆ ಶಾಪ ಕೊಟ್ಟಾಗ ಅದು ಶಿಕ್ಷೆ ಆಗ್ತದೆ. ಕೆಳಗಿನವರು ಮೇಲಿನವರಿಗೆ ನಿಂದನೆ ಮಾಡಿದ್ರೆ, ಈಗ ನಂದಿ ಶಾಪ ಕೊಟ್ಟ, ಆವಾಗ ಭೃಗು ಮಹರ್ಷಿಗಳಿಗಾಗ್ಲಿ ಅಥವಾ ಬೇರೆ ಇನ್ಯಾರಿಗೆ ಆಗ್ಲಿ, ಮೇಲಿನವರಿಗೆ, ಅವರಿಗೆ ಯಾರಿಗೂ ಏನೂ ಆಗೋದಿಲ್ಲ. ಅದು ಶಾಪ ಕೊಟ್ಟವರಿಗೇನೆ ಅಸುರಾವೇಶ ಪ್ರಯುಕ್ತವಾಗಿ ಕೊಟ್ಟದ್ದು, ಅದು ಶಾಪ ಕೊಟ್ಟದ್ದು, ಅದು ನಿಷ್ಫಲ ಆಗ್ತದಷ್ಟೇ. ಅವರ ಆ ಒಂದು ಶಾಪ ಅದು ಇವರಿಗೆ ಪರಿಣಾಮ ಆಗೋದಿಲ್ಲ, ಮೇಲಿನವರಿಗೆ ಪರಿಣಾಮ ಆಗೋದಿಲ್ಲ. ಕೆಳಗಿನವರಿಗೆ ಕೊಟ್ಟಾಗ ಮಾತ್ರ ಅದು ಶಿಕ್ಷೆ ಆಗ್ತದೆ. ಮೇಲಿನವರು ಕೆಳಗಿನವರಿಗೆ ಶಾಪ ಕೊಟ್ರೆ ಅದು ಶಿಕ್ಷೆ ಆಗ್ತದೆ. ಕೆಳಗಿನವರು ಮೇಲಿನವರಿಗೆ ಉತ್ತಮರಿಗೆ ನಿಂದನೆ ಮಾಡಿದ್ರೆ ಅದು ಅಸುರಾವೇಶ ಪ್ರಯುಕ್ತವಾಗಿರ್ತದೆ. ತಾತ್ಕಾಲಿಕವಾಗಿ ಅಸುರಾವೇಶ ಪ್ರಯುಕ್ತವಾಗಿ ಕೊಟ್ಟಿರ್ತಾರೆ ಅಷ್ಟೆ. ಅದು ನಿಷ್ಫಲ ಆಗ್ತದೆ ಶಾಪ ಕೊಟ್ಟದ್ದು. ಮತ್ತೆ ಇವರಿಗೆ ಅದು ಸ್ವಲ್ಪ ಪುಣ್ಯ ಹ್ರಾಸನೂ ಆಗ್ತದೆ. ಅವರ ಒಂದು ಸಾಧನೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಆ ಶಾಪ ಕೊಟ್ಟಾಗ ಅವರು ಮಾಡಿದ ಪುಣ್ಯ ಹ್ರಾಸ ಆಗ್ತದೆ. ಈ ರೀತಿ ಯಥಾಯೋಗ್ಯವಾಗಿ ತಿಳ್ಕೊಳ್ಬೇಕು ಅಂತ ಬಿಡ್ತಾರೆ ಆಚಾರ್ಯರು. ಅದು ಒಂದೊಂದು ಕಡೆ ಒಂದೊಂದು ರೀತಿ ಇರ್ತದೆ. ಯಥಾಯೋಗ್ಯಂ ಕಲ್ಪ್ಯಂ, ಮಧ್ವಾಚಾರ್ಯರು ಗರುಡ ಪುರಾಣದ ವಾಕ್ಯವನ್ನ ಯಥಾಯೋಗ್ಯಂ ತು ತಾತ್ಪರ್ಯಂ ನಿಂದಾಯಾಹ ಅನ್ಯದೇವತು, ಆ ನಿಂದೆಗೆ ಬೇರೆನೇ ಕಾರಣ ಇರ್ತದೆ. ಅದು ಯಥಾಯೋಗ್ಯವಾಗಿ ತಿಳ್ಕೊಳ್ಬೇಕು ಅದರ ತಾತ್ಪರ್ಯವನ್ನ. ಅಸುರಾವೇಶ ಪ್ರಯುಕ್ತವಾಗಿ ಚಿಕ್ಕವರು ದೊಡ್ಡವರಿಗೆ ಶಾಪ ಕೊಡ್ತಾರೆ, ಅದು ಅಮೋಘ, ಅದು ಮೋಘ ಆಗ್ತದೆ, ಅದು ನಾಶವಾಗಿ ಬಿಡ್ತದೆ. ಅಂದ್ರೆ ಅದರಲ್ಲಿ ಏನು ಫಲ ಸಿಗೋದಿಲ್ಲ ಅವರಿಗೆ. ದೊಡ್ಡವರು ಚಿಕ್ಕವರಿಗೆ ಕೊಟ್ಟಾಗ ಅದು ಶಿಕ್ಷಾರೂಪದಲ್ಲಿ ಪರಿಣಾಮ ಆಗ್ತದೆ ಅಂತ ಈ ರೀತಿ ತಿಳ್ಕೊಳ್ಬೇಕು ಅಂತ ಅದರ ನಿರ್ಣಯವನ್ನ ಕೊಟ್ಟಿದ್ದಾರೆ. ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜೋ ದಾಕ್ಷಾಯಣೀತ್ಯಾಹ ಯದಾ ಸುದುರ್ಮನಾಃ ವ್ಯಪೇತ ನರ್ಮಸ್ಮಿತಮಾಶುತಾತ ಉತ್ಸ್ರಕ್ಷ್ಯಯೇ ತತ್ ಪುಣಪಂ ತ್ವದಂಗಜಂ. इति श्रीमद्भागवते महापुराणे पारमहंस्यां संहितायाम् अष्टादशसहस्र्यां संहितायां वैयासिक्यां चतुर्थस्कन्धे चतुर्थोऽध्यायः. श्रीकृष्णार्पणमस्तु. ಮುಂದೆ 5ನೇ ಅಧ್ಯಾಯವನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೈತ್ರೇಯ ಉವಾಚ ಇತ್ಯಧ್ವರೇ ದಕ್ಷಮನೋದ್ಯ ಶತ್ರುಹನ್ ಶಿತಾವುದೀಚೀಂ ನಿಶಸಾದ ಶಾಂತವಾಕ್ ಸೃಷ್ಟ್ವಾ ಜಲಂ ಪೀತದುಕೂಲ ಸಂವೃತಾ ನಿಮೀಲ್ಯ ದೃಗ್ ಯೋಗ ಪಥಂ ಸಮಾವಿಶತ್. ಮೈತ್ರೇಯರು ವಿದುರನನ್ನ ಕುರಿತು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಮೈತ್ರೇಯ ಋಷಿಗಳು ಆಫ್ ಮಾಡಿ ವಿದುರನನ್ನ ಶತ್ರುಹನ್ ಅಂತ ಸಂಬೋಧನೆ ಮಾಡಿದ್ದಾರೆ. ಶತ್ರುಹನ್ ಅಂದ್ರೆ ಶತ್ರುನಾಶಕನಾಗಿರ್ತಕ್ಕಂತಹ ವಿದುರನೇ. ಹೀಗೆ ಸತೀದೇವಿ ಯಜ್ಞ ಮಂಟಪದಲ್ಲಿ ದಕ್ಷನಿಗೆ ಅವನು ಮಾಡಿರ್ತಕ್ಕಂತಹ ಅಪರಾಧಗಳನ್ನೆಲ್ಲ ಹೇಳಿ
ನೆಲದಲ್ಲಿ ಕೂತ್ಲಂತೆ, ಸುಮ್ಮನೆ ಕೂತ್ಲಂತೆ. ಶಾಂತವಾಕ್ ನಿಶಸಾದ ಅಂತಾರೆ. ಹೇಳಬೇಕಾದ ಎಲ್ಲ ವಿಷಯಗಳನ್ನು ಕೂಡ ಹೇಳಿ ದಕ್ಷನಿಗೆ ಸುಮ್ಮನೆ ನೆಲದಲ್ಲಿ ಕೂತ್ಲು. ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾಳೆ. ಉದೀಚೀಂ ನಿಶಸಾದ. ಯಜ್ಞ ಮಂಟಪದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಸುಮ್ಮನೆ ಕೂತ್ಲಂತೆ, ಏನು ಮಾತಾಡಲಿಲ್ಲ. ಶಾಂತವಾಕ್, ಮೌನವಾಗಿ ಕೂತಿದ್ದಾಳೆ. ಆಚಮನವನ್ನ ಮಾಡಿದ್ಲು. ತನ್ನ ಸೆರಗನ್ನ, ಪೀತಾಂಬರವನ್ನ ಮುಸುಕ್ ಹಾಕೊಂಡ್ಲು, ಮುಖ ಮುಚ್ಚಿಕೊಂಡ್ಲು, ಕಣ್ಣು ಮುಚ್ಚಿಕೊಂಡ್ಲು. ಯೋಗ ಬಲದಿಂದ ದೇಹೋತ್ಕ್ರಮಣ ಮಾಡುವ ಮಾರ್ಗವನ್ನು ಹಿಡಿದ್ಲು. ಯೋಗ ಪಥಂ ಸಮಾವಿಶತ್. ಯೋಗ ಬಲದಿಂದಲೇ ದೇಹವನ್ನ ಉತ್ಕ್ರಮಣ ಮಾಡುವ ಮಾರ್ಗವನ್ನ ತಾನು ಕಂಡುಕೊಳ್ತಾ ಇದ್ದಾಳೆ. ಸುಮ್ಮನೆ ಉತ್ತರಾಭಿಮುಖವಾಗಿ ಕೂತು ಆಚಮನ ಮಾಡಿ ಪೀತ ದುಕೂಲ ಸಂವೃತ ಅಂತಾರೆ. ಪೀತಾಂಬರವನ್ನ ಅವಳು ಮುಚ್ಚಿಕೊಂಡ್ಲು, ಮುಸುಕ್ ಹಾಕೊಂಡ್ಲು, ಯಾರಿಗೂ ಕಾಣದೇ ಇರುವ ಹಾಗೆ ಮುಖವನ್ನ ಮುಚ್ಚಿಕೊಂಡ್ಲು. ನಿಮಿಲ್ಯ ದೃಕ್, ಕಣ್ಣು ಮುಚ್ಚಿಕೊಂಡ್ಲು. ಯೋಗ ಪಥಂ ಸಮಾವಿಶತ್. ಕಣ್ಣು ಮುಚ್ಚಿ ಯೋಗ ಪಥವನ್ನ, ಅಂದ್ರೆ ಯೋಗ ಮಾರ್ಗದಿಂದ ತನ್ನ ದೇಹತ್ಯಾಗ ಮಾಡುವ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ಲು. ಇತ್ಯಧ್ವರೇ ದಕ್ಷ ಮನುದ್ಯ ಶತ್ರುಹನ್ ಕ್ಷಿತಾವುದೀಚೀಂ ನಿಶಸಾದ ಶಾಂತವಾಕ್ ಸೃಷ್ಟ್ವಾ ಸ್ಪೃಷ್ಟ್ವಾ ಜಲಂ ಪೀತದುಕೂಲ ಸಂವೃತ ನಿಮೀಲ್ಯ ದೃಗ್ ಯೋಗ ಪಥಂ ಸಮಾವಿಶತ್. ಏನ್ ಮಾಡಿದ್ಲು? ಯೋಗ ಬಲದಿಂದ ದೇಹತ್ಯಾಗವನ್ನ ಮಾಡುವ ಕ್ರಮ ಅದು ಹೇಗೆ, ಯಾವ ರೀತಿ ತಾನು ದೇಹತ್ಯಾಗವನ್ನ ಮಾಡಿದ್ಲು ಅಂದ್ರೆ, ಕೃತ್ವಾ ಸಮಾನಾವನಿಲೌ ಜಿತಾಸನ ಸೋದಾನಮುತ್ಥಾಪ್ಯ ಚ ನಾಭಿಚಕ್ರತಃ ಶನೈರ್ಹೃದಿ ಸ್ಥಾಪ್ಯ ಧಿಯೋರಸಿ ಸ್ಥಿತಂ ಕಂಠಾದ್ ಭ್ರುವೋರ್ಮಧ್ಯಮನಿಂದಿತಾನಯತ್. ಶರೀರವನ್ನ ನಿಶ್ಚಲವಾಗಿ ಮಾಡಿಕೊಂಡಿದ್ದಾಳೆ, ಸ್ವಲ್ಪನೂ ಅಲುಗಾಡದೆ ಇರುವ ಹಾಗೆ ಶರೀರವನ್ನ ನಿಶ್ಚಲವಾಗಿ ಇಟ್ಕೊಂಡ್ಲು. ಜಿತಾಸನ, ಸೋದಾನ ಮುತ್ಥಾಪ್ಯ, ಪ್ರಾಣ ವಾಯು ಏನಿದೆ, ಪ್ರಾಣವಾಯು ಮತ್ತು ಅಪಾನವಾಯು, ಈ ಎರಡು ವಾಯುಗಳು ಮೇಲೆ ಕೆಳಗೆ ಹೋಗದೇ ಇರುವಂತೆ ಮಾಡಿದ್ಲಂತೆ. ಪ್ರಾಣವಾಯು ಮೇಲೆ ಹೋಗದೇ ಇರುವಂತೆ, ಅಪಾನವಾಯುವು ಕೂಡ ಕೆಳಗೆ ಹೋಗದೇ ಇರುವಂತೆ ನಿಶ್ಚಲ ಮಾಡಿದ್ಲು. ವಾಯು ಜಯ ಅಂತ ಕರೀತಾರೆ ಅದನ್ನ. ಅದನ್ನ ಎರಡನ್ನೂ ಕೂಡ, ಪ್ರಾಣವಾಯು ಮತ್ತು ಅಪಾನವಾಯುಗಳನ್ನ ಏಕರೂಪವಾಗಿಸಿ ಅದನ್ನ ತಂದು ನಾಭಿಚಕ್ರದಲ್ಲಿ ನಿಲ್ಲಿಸಿದ್ಲಂತೆ. ಪ್ರಾಣವಾಯು ಕೆಳಗೆ ಹೋಗದೇ ಇರುವ ಹಾಗೆ, ಮೇಲೆ ಹೋಗದೇ ಇರುವ ಹಾಗೆ, ಅಪಾನವಾಯು ಕೆಳಗೆ ಹೋಗದೇ ಇರುವ ಹಾಗೆ ಒಂದೇ ಕಡೆಯಲ್ಲಿ ನಾಭಿ ಸ್ಥಾನದಲ್ಲಿ ಆ ಎರಡೂ ವಾಯುಗಳನ್ನ ತಂದು ನಿಲ್ಲಿಸಿದ್ಲಂತೆ. ಸುಷುಮ್ನಾ ನಾಡಿಯಲ್ಲಿ ಉದಾನ ವಾಯುವನ್ನ ಮೇಲೆ ಎಬ್ಬಿಸುವಂತೆ ನಾಭಿಚಕ್ರದಿಂದ ಮೇಲೆ ಎಬ್ಬಿಸಿದ್ಲಂತೆ. ಉದಾನ ವಾಯುವನ್ನ, ಅದು ಸುಷುಮ್ನಾ ನಾಡಿ ಮೂಲಕವಾಗಿ ಮೇಲೆ ಹೋಗಬೇಕು. ಉದಾನ ವಾಯು ಅದು ನಾಭಿಚಕ್ರದಲ್ಲಿ ಇರ್ತದೆ. ಆ ನಾಭಿಯಲ್ಲಿ ಪ್ರಾಣವಾಯು ಮತ್ತು ಅಪಾನವಾಯುಗಳನ್ನ ತಂದು ಅಲ್ಲಿ ನಿಶ್ಚಲವಾಗಿ ಅಲ್ಲಿ ಇರುವಂತೆ ಅವುಗಳನ್ನ ನಿಲ್ಲಿಸಿ, ಉದಾನ ವಾಯುವನ್ನ ಮಾತ್ರ ಆ ಸುಷುಮ್ನಾ ನಾಡಿ ಮೂಲಕವಾಗಿ ನಾಭಿಚಕ್ರದಿಂದ ಮೇಲೆ ಹೋಗುವಂತೆ ಮಾಡಿದ್ಲು. ನಿಧಾನವಾಗಿ
ಭಗವಂತನನ್ನ ಧ್ಯಾನ ಮಾಡ್ತಾ ಆ ಉದಾನ ವಾಯುವನ್ನ ಹೃದಯದಲ್ಲಿ ತಂದು ನಿಲ್ಲಿಸಿದ್ಲು. ನಾಭಿಚಕ್ರದಿಂದ ನಿಧಾನವಾಗಿ ಮೇಲೆ ತಂದು ಹೃದಯದಲ್ಲಿ ಬಂದು ನಿಲ್ಲುವಂತೆ ಮಾಡಿದ್ಲು ಆ ಉದಾನ ವಾಯು. ಅಲ್ಲಿಂದ ಮತ್ತೆ ಭಗವಂತನನ್ನ ಧ್ಯಾನ ಮಾಡ್ತಾ ನಿಧಾನವಾಗಿ ಕಂಠ ಮಾರ್ಗವಾಗಿ ಅದನ್ನ ಭ್ರೂ ಮಧ್ಯಕ್ಕೆ ತಂದ್ಲು. ಭ್ರುವೋರ್ ಮಧ್ಯಂ ಕಂಠಾದ್ ಭ್ರುವೋರ್ ಮಧ್ಯಂ ಅನಯತ್. ಕಂಠದ ಮೂಲಕವಾಗಿ ಅದು ಮೇಲೆ ಬಂದು ನಾಭಿಯಲ್ಲಿರುವ ಉದಾನ ವಾಯು ನಿಧಾನವಾಗಿ ಹೃದಯಕ್ಕೆ ಬಂದು ಹೃದಯದಿಂದ ಕಂಠದ ಮೂಲಕವಾಗಿ ಮೇಲೆ ಭ್ರೂಗಳ ಮಧ್ಯದಲ್ಲಿ, ಎರಡು ಹುಬ್ಬುಗಳ ಮಧ್ಯದಲ್ಲಿ ಬರುವಂತೆ ಮಾಡಿದ್ಲು ಉದಾನ ವಾಯುವನ್ನ. ಆ ಸಮಯದಲ್ಲಿ ದೇಹ ನಿಶ್ಚಲವಾಗಿತ್ತು, ಸ್ವಲ್ಪನೂ ದೇಹ ಆ ಕಡೆ ಈ ಕಡೆ ಅಲಗಾಡ್ತಾ ಇರಲಿಲ್ಲ. ಪ್ರಾಣಾಪಾನಗಳು ಎರಡೂ ಕೂಡ ಎಲ್ಲಿಯೂ ಆ ಕಡೆ ಈ ಕಡೆ ಹೋಗದೇ ಇರುವಂತೆ ಮಧ್ಯದಲ್ಲಿ ನಾಭಿಚಕ್ರದಲ್ಲಿ ಅದನ್ನು ನಿಲ್ಲಿಸಿದ್ಲು. ಉದಾನ ವಾಯುವನ್ನ ಮಾತ್ರ ನಿಧಾನವಾಗಿ ಮೇಲಕ್ಕೆ ಎಬ್ಬಿಸಿ ಹೃದಯದ ಮೂಲಕವಾಗಿ ಕಂಠದ ಮೂಲಕವಾಗಿ ನಾಭಿ ಎಲ್ಲಿರುವ ಆ ಉದಾನ ವಾಯುವನ್ನ ಮೇಲೆ ಎರಡು ಭ್ರೂಗಳ ಮಧ್ಯದಲ್ಲಿ ತಂದು ನಿಲ್ಲಿಸಿದ್ಲು. ಕೃತ್ವಾ ಸಮಾನಾವನಿಲೌ ಜಿತಾಸನಾ ಸೋದಾನಮುತ್ಥಾಪ್ಯ ಚಜಾಭಿಚಕ್ರತಃ ಶನೈರ್ಹೃದಿ ಸ್ಥಾಪ್ಯ ಧಿಯೋರಸಿ ಸ್ಥಿತಂ ಕಂಠಾದ್ ಭ್ರುವೋರ್ಮಧ್ಯಮನಿಂದಿತಾನಯತ್. ಅನಿಂದಿತ ಅಂತನ್ನೋದು ಅವಳಿಗೆ ಹೆಸರು. ಅವಳು ಕುತ್ಸಿತಳಾಗಿರ್ಲಿಲ್ಲ, ನಿಂದಿತಳಲ್ಲದೆ ಇರ್ತಕ್ಕಂಥವಳು ಸತೀದೇವಿ. ಹೀಗೆ ರೇಚಕ ಪೂರಕವಾಗಿ ವಾಯುವನ್ನ ತಾನು ಅಪ್ರಾಣಾಪಾನಗಳನ್ನ ಮಧ್ಯದಲ್ಲಿ ತಂದು ನಿಲ್ಲಿಸಿ ಸಮಾನವನ್ನಾಗಿ ಮಾಡಿ ಉದಾನ ವಾಯುವನ್ನ ಮಾತ್ರ ನಿಧಾನವಾಗಿ ಮೇಲೆ ತಗೊಂಡು ಬಂದ್ಲು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಈ ಸಚೀದೇವಿ ದೇಹತ್ಯಾಗ ಮಾಡಿದ ಪ್ರಾಸೆಸ್ ನೀವು ಹೇಳಿದ್ರಿ, ಸ್ವಲ್ಪ ಕಷ್ಟವಾಗಿದ್ರು ಕೂಡ ಅಭ್ಯಾಸ ಇದು ಅದು ಬಂದು ಆತ್ಮಹತ್ಯೆಗೆ ಸಮಾನ ಆಗೋದಿಲ್ವಾ? ಆತ್ಮಹತ್ಯೆ ಎಂಬುದು ಬಹಳ ಕೆಟ್ಟದು. ಆತ್ಮಹತ್ಯೆಯಲ್ಲಿ ಅಲ್ಲ, ಆತ್ಮಹತ್ಯೆ ಅನ್ನೋ ಶಬ್ದಕ್ಕೆ ಇದು ಬರೋದಿಲ್ಲ. ಆಕ್ಚುಲಿ ಆ ಯೋಗಿಕ ಬಲದಿಂದ ನೋಡಿದ್ರೆ ಆತ್ಮಹತ್ಯೆನೆ, ತನ್ನನ್ನ ತಾನು ಹತ್ಯೆ ಮಾಡ್ಕೊಳ್ಳೋದಕ್ಕೆ ಆತ್ಮಹತ್ಯೆ ಅಂತ ಕರೀತಾರೆ. ಆದ್ರೆ ಇದು ಯೋಗ ಬಲದಿಂದ ಶರೀರ ತ್ಯಾಗ ಮಾಡೋದೇನಿದೆ, ಇದು ಆತ್ಮಹತ್ಯೆ ಅಂತನ್ನೋ ಕೆಟಗರಿಯಲ್ಲಿ ಸೇರೋದಿಲ್ಲ. ಆತ್ಮಹತ್ಯೆನೆ, ಒಂದ್ ರೀತಿ ಆತ್ಮಹತ್ಯೆನೆ ಇದು, ತನ್ನನ್ನ ತಾನು ಹತ್ಯೆ ಮಾಡ್ಕೊಳ್ಳೋದೇ ಇದು. ಆದ್ರೆ ಮಾಡ್ಕೊಳ್ಳುವ ವಿಧಾನ ಇದೆ ಅಲ್ಲ, ಇದು ಎಲ್ರಿಗೂ ಬರೋದಿಲ್ಲ. ಈ ರೀತಿ ಆತ್ಮಹತ್ಯೆ ಅಂತನ್ನೋದೇನಿದೆ ಇದು ಯೋಗ್ಯವೇ, ಇದು ಸಾಧಾರಣವಾಗಿ ಬರ್ತಕ್ಕಂಥದ್ದಲ್ಲ. ಬೇರೆ ನಾವು ಲೋಕದಲ್ಲಿ ನೋಡುವ ಆತ್ಮಹತ್ಯೆ ಏನಿದೆ, ಆ ಆತ್ಮಹತ್ಯೆ ಮಾಡಿಕೊಂಡ್ರೆ ನರಕಾದ್ಯನರ್ಥ ಆಗ್ತದೆ. ಆ ರೀತಿ ವಾಯು ಹೋಗಬಾರದು. ಅಪಾನ ವಾಯು ಆಗ್ಲಿ ಪ್ರಾಣವಾಯು ಆಗ್ಲಿ ಅನ್ಯ ಮಾರ್ಗದಿಂದ ಹೋಗಬಾರದು. ಇದು ಸುಷುಮ್ನಾ ನಾಡಿ ಮೂಲಕವಾಗಿ ದೇಹತ್ಯಾಗ ಮಾಡೋದು, ಯೋಗ ಬಲದಿಂದ ದೇಹತ್ಯಾಗ ಮಾಡೋದು, ಇದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಈ ರೀತಿ ಯೋಗ ಬಲದಿಂದ ದೇಹತ್ಯಾಗ ಮಾಡಿದವರು ನೇರವಾಗಿ ಅವರು ಮೇಲಿನ ಲೋಕಗಳಿಗೆ ಹೋಗ್ತಾರೆ. ಧನ್ಯವಾದ ಸರ್. ನಾರಾಯಣ, ಸೊ ಎರಡು ಪ್ರಶ್ನೆ ಇರುತ್ತೆ. ಕಡಸಿ ಶ್ಲೋಕದಲ್ಲಿ ನಾವು ಒಂದು ಮಧ್ವಾಚಾರ್ಯ ತಾತ್ಪರ್ಯ ಕೊಟ್ಟಿದ್ದಾರಲ್ಲ, ತಾತ್ಪರ್ಯ ನಾವು ಬಂದು 23ನೇ ಶ್ಲೋಕ 4ನೇ ಅಧ್ಯಾಯದಲ್ಲಿ ಕೂಡ ನೋಡಿದ್ದಾರೆ. ಮುಕ್ತಿ ಮತ್ತು ಜ್ಞಾನ ಮತ್ತು ತಾರತಮ್ಯ ಬಂದು ಯಾವ ಒಂದು ಇದು ಚೇಂಜ್ ಬರೋದಿಲ್ಲ ಶಾಪ ಕೊಟ್ರೆ, ಕೆಳಗನವರು ದೊಡ್ಡವರಿಗೆ ಶಾಪ ಕೊಟ್ರ, ರೈಟ್?
ಗೃಹೇಶು ಕೂಡ ಧರ್ಮೇಶು ಸತ್ವ ಆಗಲಿ ಅಲ್ಲಿಯೂ ಬಂದು ವರಾಹ ಪುರಾಣದಲ್ಲಿ ಕೋಟ್ ಮಾಡ್ತಾರ ಆಚಾರ್ಯರು. ವ್ಯತ್ಯಾಸ ಆಗೋದಿಲ್ಲ, ಇದರಲ್ಲಿ ಯೋಗ್ಯತೆಯಲ್ಲಿ ವ್ಯತ್ಯಾಸ ಆಗೋದಿಲ್ಲ ಶಾಪ ಬಂದಿಲ್ಲೂ ಕೂಡ. ಮುಕ್ತಿಕೋ ಜ್ಞಾನಕ್ಕೋ ತಾರತಮ್ಯವೋ ಅದು ವ್ಯತ್ಯಾಸ ಆಗಲ್ಲ ಅಲ್ಲಿ ನೋಡಿದ್ರು. ಇಲ್ಲಿ ಬಂದು ಎಕ್ಸ್ಟ್ರಾ ಪಾಯಿಂಟ್ ಕೊಡ್ತಾರೆ. ಇಲ್ಲಿ ಬಂದು ಕಳಗನವರು ಬಂದು ಶಾಪ ಕೊಟ್ರ, ದೊಡ್ಡವರು ಕಳಗನವ್ರಿಗೆ ಶಾಪ ಕೊಟ್ರ ಅದು ಒவ்வೊಂದು ಪ್ರಸಂಗಕ್ಕೆ ತಕ್ಕ ನಾವು ಬಂದು ಅದನ್ನ ಅರ್ಥ ಮಾಡಿಕೊಬೇಕು ಹೇಳ್ಬಿಟ್ಟು ಅದು ಎಲ್ಲಿ ಹೆಂಗ್ ಹೋಗಿ ನೋಡುವಿರಿ ನೀವು ಆ ಪ್ರಸಂಗಕ್ಕೆ. ಈ ಪ್ರಸಂಗದಲ್ಲಿ ಈ ಭೃಗು ಬಂದು ಶಾಪ ಕೊಟ್ರು, ರೈಟ್? ಈ ನಂದಿ ಮತ್ತವರೆಲ್ಲ ಶಾಪ ಕೊಟ್ರು, ಅವ್ರು ಏನಾಯ್ತು ಅದು ಎಲ್ಲಿ ಹೋಗಿ ನೋಡುವಿರಿ ನೀವು? ಹುಡುಕ್ಬೇಕ್ರಿ ಅದನ್ನ, ಬೇರೆ ಎಲ್ಲಿಯಾದ್ರೂ ಪುರಾಣಗಳಲ್ಲಿ ಸಿಗುತ್ತಾ ಅಂತ ಹುಡುಕ್ಬೇಕು. ಓಕೆ, ಅದರ ಬಗ್ಗೆ ಹೆಚ್ಚಿನ ವಿವರಣೆ ಇಲ್ಲಿಲ್ಲ. ಓಕೆ. ಆದ್ರೆ ಪರಿಣಾಮ ಆಗೋದಿಲ್ಲ, ದೊಡ್ಡವರಿಗೆ ಪರಿಣಾಮ ಆಗೋದಿಲ್ಲ ಅನ್ನೋದು ನಿರ್ಣಯ ಮಾತ್ರ ಇಲ್ಲಿ ಸಿಗತ್ತೆ ನಮಗೆ. ಅವ್ರಿಗೆ ಏನಾಯ್ತು ಕೊಟ್ಟದ್ರಿಂದ, ಈ ರೀತಿ ದೊಡ್ಡವರಿಗೆ ಶಾಪ ಕೊಟ್ಟದ್ರಿಂದ ಅವ್ರಿಗೆ ಏನಾಯ್ತು ಅಂತ ಅನ್ನೋದನ್ನ ಬೇರೆ ಕಡೆಗೆಲ್ಲರೂ ನಾವು ನೋಡ್ಬೇಕಾಗತ್ತೆ. ದೊಡ್ಡವರು ಭೃಗು ಬಂದು ದೊಡ್ಡವರು ಬಂದು ಚಿಕ್ಕವರಿಗೆ ಶಾಪ ಕೊಟ್ರೆ ಆ ಪ್ರಸಂಗಕ್ಕೆ ತಕ್ಕಂಗ ನಾವು ತಗೊಬೇಕು ಅಂತ ಹೇಳಿದ್ದಾರಲ್ಲ, ಅಲ್ಲಿ ಅದನ್ನ ಅದು ಬಂದು ಪುರಾಣದಲ್ಲಿ ಹೋಗಿ ಎಲ್ಲಾ ಪುರಾಣ ಹೋಗಿ ನಾವು ತಗೊಳ್ಬೇಕು. ಆಗ ಹೌದು, ಅದು ಶಿಕ್ಷಾ ರೂಪದಲ್ಲಿ ಆಗತ್ತೆ. ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಯ್ತು ಅಂತ ಅನ್ನೋದನ್ನ ಮತ್ತೆ ಮುಂದೆ ನೋಡ್ಬೇಕು ನಾವು. ಅದು ಅವರವರ ಯೋಗ್ಯತಾನುಸಾರವಾಗಿ ಅದು ಶಿಕ್ಷಾ ರೂಪದಲ್ಲಿ ಫಲಿಸ್ತು. ಅದಕ್ಕೆ ಹೇಳಿದ್ವಲ್ಲ ನಾವು, ಅವೈಷ್ಣವ ರೀತಿಯಲ್ಲಿ ರುದ್ರನ ಆರಾಧನೆ ಮಾಡ್ತಾರಲ್ಲ, ಆ ಆರಾಧನೆ ಮಾಡೋರಿಗೆ ಅದು ಶಾಪ ಫಲಿಸ್ತು. ಹಾಗಿಟ್ಟುಕೊಳ್ಬೇಕು. ಈಗ ಈ ಭೃಗು ಬಂದು ವೈಷ್ಣವರಿಗೆ ಶಾಪ ಕೊಟ್ರೆ ಅದು ಬಂದು ಫಲಿಸ್ಲಿಲ್ಲ. ಅದು ಕೂಡ ಎಲ್ರಿಗೂ ಅಲ್ಲ, ವೈಷ್ಣವರಲ್ಲಿ ಕೆಲವರಿಗೆ ಫಲಿಸ್ತು. ಯಾರಿಗೆ? ರುದ್ರದ್ವೇಷಿಗಳಿಗೆ. ರುದ್ರದ್ವೇಷ ಮಾಡುವ ವೈಷ್ಣವರು ಅಂತ ಯಾರಿದ್ದಾರೆ, ವೈಷ್ಣವರು ಅಂದ್ರೆ ಅವರಲ್ಲಿ ವಿಷ್ಣು ಭಕ್ತಿ ಮೇಲ್ನೋಟಕ್ಕೆ ಮಾತ್ರ ಇರ್ತದೆ, ಒಳಗಿರೋದಿಲ್ಲ. ಮೇಲ್ನೋಟಕ್ಕೆ ಮಾತ್ರ ವಿಷ್ಣು ಭಕ್ತಿ ಇದ್ದು ಒಳಗೆ ವಿಷ್ಣು ಭಕ್ತಿ ಇಲ್ಲದೆ ಇರೋರೇ ರುದ್ರದ್ವೇಷ ಮಾಡೋದು. ಯಾರು ನಿಜವಾದ ವೈಷ್ಣವರೋ ಅವರು ರುದ್ರದ್ವೇಷ ಮಾಡೋದಿಲ್ಲ. ಅಂಥವರಿಗೆ ಅದು ಫಲಿಸ್ತು. ಹಾಗಿಟ್ಟುಕೊಳ್ಬೇಕು. ಈ ಕಡಸಿ ಶ್ಲೋಕದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ಪ್ರಾಣ ಇದೆಲ್ಲವಾ? ನೀವೇನೇನು ಈ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ, ಸರಿ ಅರ್ಥ ಅಲ್ಲ. ಅಲ್ಲಿ ಪ್ರಾಣ ಅಪಾನ ಬಂದು ಸಮಾನ ವಾಯುವಿಂದ ಬಂದು ಒಂದು ಸೇರಿಸ್ತಾರೆ. ನಂಗೆ ಅರ್ಥ ಆಯ್ತು, ಅದು ಕರೆಕ್ಟಾಗಿ ಹೇಳ್ತಾರೆ. ಒಂದು ಕಡೆ ನಿಲ್ಸೋದು ಅಂತ ಸಮಾನ ಅಂದ್ರೆ ಅಲ್ಲಿ ಸಮಾನ ವಾಯು ಅಲ್ಲ, ಸಮಾನವಾಗಿ ನಿಲ್ಸೋದು ಅಂತ ಅರ್ಥ. ಪ್ರಾಣವನ್ನ ಮೇಲೆ ಹೋಗದೆ ಇರುವಂತೆ, ಅಪಾನವನ್ನ ಕೆಳಗೆ ಹೋಗದೆ ಇರುವಂತೆ ಒಂದೇ ಕಡೆಯಲ್ಲಿ ನಿಲ್ಸೋದು, ನಾಭಿ ಚಕ್ರದಲ್ಲಿ ತಂದು ನಿಲ್ಸೋದು. ಅಲ್ಲಿ ಸಮಾನ ವಾಯುನೇ ಹಂಗೆ ಕೊಟ್ಟಿದ್ದಾರ? ಅದಕ್ಕೆ ಕೇಳಿದೆ. ಸಮಾನ ವಾಯುನೇ ಏಕೀಕೃತ್ಯ ಇಲ್ಲ, ಎಲ್ಲಿದೆ? ನೀವು ಪದರತ್ನಾವಳಿ ನೋಡಿರ, ಯದ್ವಾ ಸರ್ವ ಸಂಧಿ ಸಂಚಾರಿಣಾಂ ವಾಯುಂ ವ್ಯಾನಂ ಊರ್ಧ್ವೋಹೋ ಗತಿ ನಿಮಿತ್ತೌ ಪ್ರಾಣಾಪಾನೌ ಸಮಾನ ವಾಯುನೇ ಸಮಾನ ವಾಯು ಅಂತಿಲ್ಲ, ಸಮಾನವು. ಓಕೆ, ಏನೇ ನೀವು ಕೆಳಗೆ ನೋಡ್ತಾ ಇದ್ದೀರಿ, ಲಾಸ್ಟ್ ಲೈನಾ? ವಾಯುಂ ವ್ಯಾನ ಊರ್ಧ್ವ ಅಧೋಗತಿ ನಿಮಿತ್ತೌ ಪ್ರಾಣಾಪಾನೋ ಸಮಾನ ವಾಯುನ ಏಕೀಕೃತ್ಯ ಅಂತ ಅರ್ಥ. ಸಮಾನ ವಾಯುವಿನ ಜೊತೆಯಲ್ಲಿ ಅವುಗಳನ್ನ ಎರಡು ಏಕೀಕಾರ ಮಾಡೋದು. ಪ್ರಾಣ ಮತ್ತು ಅಪಾನ ವಾಯುಗಳನ್ನ ಸಮಾನ ಅನ್ನೋದು ನಾಭಿಯಲ್ಲಿರ್ತದೆ, ಸಮಾನ ವಾಯು ನಾಭಿಯಲ್ಲಿರ್ತದೆ. ಆ ನಾಭಿಗೆ ತಂದು ಆ ಪ್ರಾಣ ಮತ್ತು ಅಪಾನಗಳನ್ನ ಜೋಡಿಸೋದು, ಸಮಾನ ವಾಯುವಿನ ಜೊತೆಗೆ ಅದನ್ನ ಜೋಡಿಸೋದು. ತಂ ಸಮಾನಂ ವಾಯುಂ, ಆ ಸಮಾನವಾದ ವಾಯುವನ್ನ ಸೋದಾನಂ ಉದಾನಗತ್ಯ ಸಹಿತಂ ಉದಾನೇನ ಏಕೀಕೃತ್ಯ ಉಪರಿ ಸ್ಥಾನಂ, ಮೇಲೆ ಕಳಿಸೋದು ಉದಾನ ವಾಯುವನ್ನ. ಸಮಾನ ವಾಯುವನ್ನ ಅಲ್ಲೇ ಇಡಿಸೋದು, ಅಲ್ಲೇ ನಾಭಿಯಲ್ಲೇ ಇರುವಂತೆ ಮಾಡಿ ಅಲ್ಲಿಂದ ಉದಾನಗತ್ಯ ಸೋದಾನಂ ಉದಾನಗತ್ಯ ಸಹಿತಂ ಉದಾನೇನ ಏಕೀಕೃತ್ಯ ಉಪರಿ ಸ್ಥಾನಂ ಜೀವೇನ ಸಹ ಆನಯತ್ ಇತಿ.
ಸೊ 4 ವಾಯು ಒಂದು ಅಲ್ಲಿ ಒಂದು ಯೂಸ್ ಆಗಿದೆ ಅಲ್ಲಿ, ರೈಟ್. ಪ್ರಾಣ ಅಪಾನ ಬಂದು ನಾಭಿ ತಗೊಂಡು ಅಲ್ಲಿ ಸಮಾನ ವಾಯುಗಳು ಒಟ್ಟಿಗೆ ಸೇರಿಸಿ ಅದ್ರ ಮೂಲವ ಬಂದು ಉದಾನ ವಾಯುನ ಬಂದು ಜೀವನ ಮೇಲೆ ತಗೊಂತಾರೆ. 4 ವಾಯು ಆಯ್ತಲ್ವಾ ಸಮಾನ. ಇನ್ನೊಂದು ವಾಯು ಏನು ಅದೋಡ ಇದು ಇಲ್ಲವಾಗ ಪ್ರಾಣ ಅಪಾನ ಧ್ಯಾನ ಸಮಾನ, ಏನು ಪ್ರಾಣ ಅಪಾನ ಆಯ್ತು, ವ್ಯಾನ ವಾಯುಡ ವ್ಯಾನವಾಯು ಇಡೀ ಶರೀರದಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತದೆ, ಅದು ವ್ಯಾನವಾಯು. ಓಕೆ. ವ್ಯಾನ ಸರ್ವ ಶರೀರಗಃ ಅಂತ, ಅದು ಇಲ್ಲಿ ಸಂಬಂಧ ಇಲ್ಲ. ಅದು ಎಲ್ಲಾ ಶರೀರದಲ್ಲಿ ಎಲ್ಲ ಕಡೆಯಲ್ಲೂ ಇರ್ತದಲ್ಲ, ಅವಕಾಶ ಕೊಡ್ತದೆ ನೋಡಿ, ಎಲ್ಲದಕ್ಕೂ ಅವಕಾಶ ಕೊಡ್ಲಿಕ್ಕೆ ಬೇಕಲ್ಲ ಆ ವಾಯು. ಓಕೆ. ಅದು ಇಡೀ ಶರೀರದ ಎಲ್ಲ ಭಾಗದಲ್ಲಿ ಇರ್ತದೆ. ಆ ವಾಯು ಒಂದು ಅವಳು ಬಂದು ಒಂದು ಮಾಡಲವಳು. ಸೊ ಈ 4 ವಾಯುದ ಬಂದು ಯೂಸ್ ಆಗುತ್ತೆ ನಿಮ್ಗೆ. ಆ ವಾಯುನ ಬಂದು ಅದು ಸಂಚಾರ ಮಾಡ್ತಾ ಇದ್ದಂದ್ರೆ ಆಗ ಪ್ರಾಣ ಜಯ ಹೆಂಗ ಬರೋದಾಗ ಅದು ಸಂಚಾರ ಅದೇ ಎಲ್ಲ ಕಡೆಯಲ್ಲೂ ಈಗ ರಕ್ತ ಸಂಚಾರ ಮಾಡ್ತಾ ಇರ್ತದಲ್ಲ, ಎಲ್ಲ ಕಡೆಯಲ್ಲೂ ಕೂಡ ದೇಹದ ಎಲ್ಲಾ ಭಾಗದಲ್ಲೂ ಸಂಚಾರ ಮಾಡ್ತಾ ಇರ್ತದಲ್ಲ, ಅದು ವ್ಯಾನ. ಅದು ಹಾಗೆ ಇರ್ತದೆ, ಅದಕ್ಕೆ ಅದೇನು ಆಗೋದಿಲ್ಲ. ಆಯ್ತಾಯ್ತಾ. ಗುರುಗಳೇ, ಇದು ಇದು ಬ್ರಹ್ಮಕಾಂಡದಲ್ಲಿ ತಾನು ಬರ್ತಾರೆ. ಯಾವುದು ಗರುಡ ಪುರಾಣದಲ್ಲ? ಹೌದು. ಅದಕ್ಕೆ ಮೇಲೆ ಈ ಪ್ರಕಾಶಿ ಗಾಳಿ ಬಂದು ಆದಿಪದೆಯನ್ನ ರುದ್ರ ಪಾರ್ಶ್ವದಾನಾಂ ಗ್ರಹಣಂ ಅಂತ ಹಾಕಿದಾರಲ್ಲ, ಏನದು? ಎಷ್ಟನೇ ಶ್ಲೋಕ? ಅದೇ 23ನೇ ಶ್ಲೋಕ. ಒಂದ್ ನಿಮಿಷ. ಪ್ರಕಾಶದಲ್ಲಿ ಆದಿಪದೇನ ರುದ್ರ ಪಾರ್ಶ್ವದಾನಾಂ ಗ್ರಹಣಂ, ಎಲ್ಲಿ ಆದಿ ಅಂತಿದೆ? ದಾಕ್ಷಾಯಿಣಿತ್ಯ ಯದಾ ಸುಧರ್ಮನಃ ಗೋತ್ರಂ ತ್ವದೀಯಂ ಭಗವಾನ್ ಅಲ್ಲಿ ಏವ ಪದ ಇಲ್ಲೇ ಇಲ್ವಲ್ಲ, ಆದಿಪದ ಇಲ್ಲೇ ಇಲ್ವಲ್ಲ, ಶ್ಲೋಕದಲ್ಲಿ ಇಲ್ಲ. ಗುರು ಬಂದು ಯದೀತಿಯಿಂದ ಆಗಿಟ್ಟು ಆದಿಪದೇನ ರುದ್ರ ಪಾರ್ಶ್ವದಾನಾಂ ಗ್ರಹಣಂ ಅಂತ ಕೊಟ್ಟಿದ್ದಾರೆ. ಹೇಳ್ತಾಳೆ, ಗಂಡಸು ಹೇಳ್ತಾರೆ. ಆದಿಪದೇನ ರುದ್ರ ಪಾರ್ಶ್ವದಾನಾಂ ಗ್ರಹಣಂ ಯತ್ರ ಕುತ್ರಚಿತ್ ಗ್ರಂಥೆ ಹಿ ಯಸ್ಮಾಸ್ತ ಪ್ರಜ್ಞಃ ಕ್ಲುಪ್ತ ಜ್ಞಾನಾದಿಮಂತಃ. ಇದು ಇದರಲ್ಲಿ ತಾತ್ಪರ್ಯದಲ್ಲಿರೋ ಯದಿ ಆದಿಪದ ಇದು ಭಾಗವತದಲ್ಲಿರೋ ಆದಿಪದ ಅಲ್ಲ. ತಾತ್ಪರ್ಯದಲ್ಲಿ ಯದಿ ದೇವಾಚರ್ಷಾದ್ಯಾಹ ನಿಂದಂತೆ ಯತ್ರ ಕುತ್ರಚಿತ್ ಅಂತಿದೆ ಅಲ್ವಾ, ಅಲ್ಲಿ ಋಷ್ಯಾದ್ಯಾಹ ಅನ್ನೋಲ್ಲಿ ಆದಿಪದ. ಯದಿ ದೇವಾಹ ಋಷ್ಯಾದ್ಯಾಹ, ದೇವತೆಗಳು ಋಷಿಗಳು ಮತ್ತು ಆದಿ ಅಂದ್ರೆ ಯಾರು ಅಂದ್ರೆ ರುದ್ರ ಪಾರ್ಷದರು ಅಂತ ಅರ್ಥ. ಪಾರ್ಷದರು ಅಂದ್ರೆ ಪಕ್ಕದಲ್ಲಿರೋರು ಅಂತ ಅರ್ಥ. ಅಕ್ಕಪಕ್ಕದಲ್ಲಿರೋ ರುದ್ರ ಗಣಗಳು, ರುದ್ರ ದೇವತೆಗಳ ಪಕ್ಕದಲ್ಲಿ ಇರ್ತಕ್ಕಂತ ರುದ್ರ ಗಣಗಳನ್ನ ರುದ್ರ ಪಾರ್ಷದರು ಅಂತ ಕರೀತಾರೆ. ಆಯ್ತಾಯ್ತು, ಧನ್ಯವಾದಗಳು. ಅವರು ಶಾಪ ಕೊಟ್ರಲ್ವಾ ಅವಾಗ, ಅದಕ್ಕೆ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ಹರೇ ನಮಃ. ಹರೇ ನಮಃ.